ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ವಿಜಯನಗರ ಸಾಮ್ರಾಜ್ಯದ ನೆಲದಲ್ಲಿ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಈ ಬಾರಿ 10 ಲಕ್ಷಕ್ಕೂ ಅಧಿಕ ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಚಾರಿತ್ರಿಕ ಐತಿಹಾಸಿಕ ಗತವೈಭವ, ತುಂಗಾಭದ್ರಾ ತೀರದಲ್ಲಿ ದೇವಾಲಯಗಳ ಆಗರ, ಒಂದೊಂದು ಸ್ಮಾರಕದಲ್ಲೂ ಇತಿಹಾಸ, ಕಂಬಗಳಲ್ಲೂ ಸಂಗೀತ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇದು ವಿಜಯನಗರ ಸಾಮ್ರಾಜ್ಯ ಹಂಪಿ. ಬಹು ನಿರೀಕ್ಷಿತ ಹಂಪಿ ಉತ್ಸವಕ್ಕೆ ಕೌಂಟ್ ಡೌನ್. ಈ ಬಾರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಹಂಪಿಯ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನ ಸವಿಯಲು ಜನರು ಕಾತುರದಿಂದ ಕಾಯ್ತಿದ್ದಾರೆ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಹಂಪಿ ಉತ್ಸವ ನಡೆಯಲಿದೆ. ಈ ಬಾರಿಯ ಉತ್ಸವದಲ್ಲಿ ಬರೋಬ್ಬರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಹಂಪಿ ಉತ್ಸವಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ. 100 ಎಕರೆ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ರೈತರು ಸಂತಸದಿಂದ ಪಾರ್ಕಿಂಗ್ಗೆ ಜಮೀನು ನೀಡಿದ್ದಾರೆ. ಉತ್ಸವಕ್ಕೆ ಆಗಮಿಸುವ ಜನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲ ದಿನ ಜಿಲ್ಲೆಯ ಎಲ್ಲಾ ಗ್ರಾಮಗಳಿಂದ ಸುಮಾರು 250 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಿಂದಿನ ವರ್ಷ ಇಲ್ಲಿನ ರೈತರ ಸಹಾಯದಿಂದ ನಾವು ಸುಮಾರು 80 ಎಕರೆಗೆ ಹೆಚ್ಚು ಪಾರ್ಕಿಂಗನ್ನು ರೈತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರಿಂದ ಪ್ರತಿಯೊಬ್ಬರು ಕೂಡ ಮೇನ್ ಸ್ಟೇಜ್ವರೆಗೂ ವಾಹನದಲ್ಲಿ ಬರುವಂಥ ಅವಕಾಶ ಆಗಿತ್ತು. ಈ ವರ್ಷ ಇನ್ನೂ ಕೂಡ ಒಂದು 25-30 ಎಕರೆ ನಮಗೆ ಜಾಸ್ತಿ ಸಿಗುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೈತರು ಕೂಡ ಸಂತೋಷದಿಂದ ಒಪ್ಪಿದ್ದಾರೆ ಕೊಡಲಿಕ್ಕೆ. ಆ ಎಲ್ಲ ರೈತರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರು ಆ ರೀತಿ ನಮಗೆ ಜಾಗ ಕೊಟ್ಟಿದ್ದರಿಂದ ಪ್ರತಿಯೊಬ್ಬ ಪ್ರವಾಸಿಗರು ಮತ್ತು ನೋಡ್ತಕ್ಕಂಥವ್ರು ಕೂಡ ಎಲ್ಲ ಸ್ಟೇಜ್ಗಳಿಗೆ ಬರಲಿಕ್ಕೆ ವಾಹನಗಳ ಮುಖಾಂತರ ಅವಕಾಶ ಆಗಿದೆ. ಉತ್ಸವ ನಡೆಯುವ 3 ದಿನಗಳ ಕಾಲ ಹೊಸಪೇಟೆ ನಗರದ ಬಸ್ ನಿಲ್ದಾಣದಿಂದ 40 ಬಸ್ಗಳು ಹಂಪಿಗೆ ಕಾರ್ಯಾಚರಣೆ ನಡೆಸಲಿವೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಸೇರಿ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಕಲಾವಿದರು, ಚಿತ್ರನಟರು ಕೂಡ ಭಾಗವಹಿಸಲಿದ್ದಾರೆ. ಉತ್ಸವ ಆಯೋಜನೆಗಾಗಿ ಸರ್ಕಾರಕ್ಕೆ 20 ಕೋಟಿ ಅನುದಾನ ಬಿಡುಗಡೆಗೆ ಮನವಿ ಮಾಡಲಾಗಿದೆ. ನೀವೇನಾದರೂ ಹಂಪಿಯ ಗತವೈಭವವನ್ನ ಸವಿಯಬೇಕಾದ್ರೆ ಈಗಲೇ ದಿನಾಂಕವನ್ನ ನೋಟ್ ಮಾಡಿಕೊಳ್ಳಿ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರೊಳಗೆ ಹಂಪಿ ಉತ್ಸವಕ್ಕೆ ಬಂದು ಇಲ್ಲಿನ ಗತವೈಭವವನ್ನ ಸವಿಯಿರಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ವಿಜಯನಗರ ಸಾಮ್ರಾಜ್ಯದ ನೆಲದಲ್ಲಿ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಈ ಬಾರಿ 10 ಲಕ್ಷಕ್ಕೂ ಅಧಿಕ ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಚಾರಿತ್ರಿಕ ಐತಿಹಾಸಿಕ ಗತವೈಭವ, ತುಂಗಾಭದ್ರಾ ತೀರದಲ್ಲಿ ದೇವಾಲಯಗಳ ಆಗರ, ಒಂದೊಂದು ಸ್ಮಾರಕದಲ್ಲೂ ಇತಿಹಾಸ, ಕಂಬಗಳಲ್ಲೂ ಸಂಗೀತ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇದು ವಿಜಯನಗರ ಸಾಮ್ರಾಜ್ಯ ಹಂಪಿ. ಬಹು ನಿರೀಕ್ಷಿತ ಹಂಪಿ ಉತ್ಸವಕ್ಕೆ ಕೌಂಟ್ ಡೌನ್. ಈ ಬಾರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಹಂಪಿಯ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನ ಸವಿಯಲು ಜನರು ಕಾತುರದಿಂದ ಕಾಯ್ತಿದ್ದಾರೆ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಹಂಪಿ ಉತ್ಸವ ನಡೆಯಲಿದೆ. ಈ ಬಾರಿಯ ಉತ್ಸವದಲ್ಲಿ ಬರೋಬ್ಬರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಹಂಪಿ ಉತ್ಸವಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ. 100 ಎಕರೆ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ರೈತರು ಸಂತಸದಿಂದ ಪಾರ್ಕಿಂಗ್ಗೆ ಜಮೀನು ನೀಡಿದ್ದಾರೆ. ಉತ್ಸವಕ್ಕೆ ಆಗಮಿಸುವ ಜನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲ ದಿನ ಜಿಲ್ಲೆಯ ಎಲ್ಲಾ ಗ್ರಾಮಗಳಿಂದ ಸುಮಾರು 250 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಿಂದಿನ ವರ್ಷ ಇಲ್ಲಿನ ರೈತರ ಸಹಾಯದಿಂದ ನಾವು ಸುಮಾರು 80 ಎಕರೆಗೆ ಹೆಚ್ಚು ಪಾರ್ಕಿಂಗನ್ನು ರೈತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರಿಂದ ಪ್ರತಿಯೊಬ್ಬರು ಕೂಡ ಮೇನ್ ಸ್ಟೇಜ್ವರೆಗೂ ವಾಹನದಲ್ಲಿ ಬರುವಂಥ ಅವಕಾಶ ಆಗಿತ್ತು. ಈ ವರ್ಷ ಇನ್ನೂ ಕೂಡ ಒಂದು 25-30 ಎಕರೆ ನಮಗೆ ಜಾಸ್ತಿ ಸಿಗುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೈತರು ಕೂಡ ಸಂತೋಷದಿಂದ ಒಪ್ಪಿದ್ದಾರೆ ಕೊಡಲಿಕ್ಕೆ. ಆ ಎಲ್ಲ ರೈತರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರು ಆ ರೀತಿ ನಮಗೆ ಜಾಗ ಕೊಟ್ಟಿದ್ದರಿಂದ
ಪ್ರತಿಯೊಬ್ಬ ಪ್ರವಾಸಿಗರು ಮತ್ತು ನೋಡ್ತಕ್ಕಂಥವ್ರು ಕೂಡ ಎಲ್ಲ ಸ್ಟೇಜ್ಗಳಿಗೆ ಬರಲಿಕ್ಕೆ ವಾಹನಗಳ ಮುಖಾಂತರ ಅವಕಾಶ ಆಗಿದೆ. ಉತ್ಸವ ನಡೆಯುವ 3 ದಿನಗಳ ಕಾಲ ಹೊಸಪೇಟೆ ನಗರದ ಬಸ್ ನಿಲ್ದಾಣದಿಂದ 40 ಬಸ್ಗಳು ಹಂಪಿಗೆ ಕಾರ್ಯಾಚರಣೆ ನಡೆಸಲಿವೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಸೇರಿ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಕಲಾವಿದರು, ಚಿತ್ರನಟರು ಕೂಡ ಭಾಗವಹಿಸಲಿದ್ದಾರೆ. ಉತ್ಸವ ಆಯೋಜನೆಗಾಗಿ ಸರ್ಕಾರಕ್ಕೆ 20 ಕೋಟಿ ಅನುದಾನ ಬಿಡುಗಡೆಗೆ ಮನವಿ ಮಾಡಲಾಗಿದೆ. ನೀವೇನಾದ್ರೂ ಹಂಪಿಯ ಗತ ವೈಭವವನ್ನ ಸವಿಯಬೇಕಾದ್ರೆ ಈಗಲೇ ದಿನಾಂಕವನ್ನ ನೋಟ್ ಮಾಡಿಕೊಳ್ಳಿ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರೊಳಗೆ ಹಂಪಿ ಉತ್ಸವಕ್ಕೆ ಬಂದು ಇಲ್ಲಿನ ಗತ ವೈಭವವನ್ನ ಸವಿಯಿರಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ವಿಜಯನಗರ ಸಾಮ್ರಾಜ್ಯದ ನೆಲದಲ್ಲಿ ಭರದ ಸಿದ್ಧತೆ ಕೂಡ ನಡೀತಾ ಇದೆ. ಈ ಬಾರಿ 10 ಲಕ್ಷಕ್ಕೂ ಅಧಿಕ ಜನರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಚಾರಿತ್ರಿಕ ಐತಿಹಾಸಿಕ ಗತವೈಭವ, ತುಂಗಾಭದ್ರಾ ತೀರದಲ್ಲಿ ದೇವಾಲಯಗಳ ಆಗರ, ಒಂದೊಂದು ಸ್ಮಾರಕದಲ್ಲೂ ಇತಿಹಾಸ, ಕಂಬಗಳಲ್ಲೂ ಸಂಗೀತ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ. ಇದು ವಿಜಯನಗರ ಸಾಮ್ರಾಜ್ಯ ಹಂಪಿ. ಬಹು ನಿರೀಕ್ಷಿತ ಹಂಪಿ ಉತ್ಸವಕ್ಕೆ ಕೌಂಟ್ ಡೌನ್. ಈ ಬಾರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಹಂಪಿಯ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ, ಸಂಸ್ಕೃತಿಯನ್ನ ಸವಿಯಲು ಜನರು ಕಾತುರದಿಂದ ಕಾಯ್ತಿದ್ದಾರೆ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೆ ಹಂಪಿ ಉತ್ಸವ ನಡೆಯಲಿದೆ. ಈ ಬಾರಿಯ ಉತ್ಸವದಲ್ಲಿ ಬರೋಬ್ಬರಿ 10 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ. ಹಂಪಿ ಉತ್ಸವಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗಿವೆ. 100 ಎಕರೆ ಜಾಗದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ರೈತರು ಸಂತಸದಿಂದ ಪಾರ್ಕಿಂಗ್ಗೆ ಜಮೀನು ನೀಡಿದ್ದಾರೆ. ಉತ್ಸವಕ್ಕೆ ಆಗಮಿಸುವ ಜನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮೊದಲ ದಿನ ಜಿಲ್ಲೆಯ ಎಲ್ಲಾ ಗ್ರಾಮಗಳಿಂದ ಸುಮಾರು 250 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಹಿಂದಿನ ವರ್ಷ ಇಲ್ಲಿನ ರೈತರ ಸಹಾಯದಿಂದ ನಾವು ಸುಮಾರು 80 ಎಕರೆಗೆ ಹೆಚ್ಚು ಪಾರ್ಕಿಂಗನ್ನು ರೈತರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರಿಂದ ಪ್ರತಿಯೊಬ್ಬರು ಕೂಡ ಮೇನ್ ಸ್ಟೇಜ್ವರೆಗೂ ವಾಹನದಲ್ಲಿ ಬರುವಂಥ ಅವಕಾಶ ಆಗಿತ್ತು. ಈ ವರ್ಷ ಇನ್ನೂ ಕೂಡ ಒಂದು 25-30 ಎಕರೆ ನಮಗೆ ಜಾಸ್ತಿ ಸಿಗುವ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ರೈತರು ಕೂಡ ಸಂತೋಷದಿಂದ ಒಪ್ಪಿದ್ದಾರೆ ಕೊಡಲಿಕ್ಕೆ. ಆ ಎಲ್ಲ ರೈತರಿಗೂ ಕೂಡ ನಮ್ಮ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅವರು ಆ ರೀತಿ ನಮಗೆ ಜಾಗ ಕೊಟ್ಟಿದ್ದರಿಂದ ಪ್ರತಿಯೊಬ್ಬ ಪ್ರವಾಸಿಗರು ಮತ್ತು ನೋಡ್ತಕ್ಕಂಥವ್ರು ಕೂಡ ಎಲ್ಲ ಸ್ಟೇಜ್ಗಳಿಗೆ ಬರಲಿಕ್ಕೆ ವಾಹನಗಳ ಮುಖಾಂತರ ಅವಕಾಶ ಆಗಿದೆ. ಉತ್ಸವ ನಡೆಯುವ 3 ದಿನಗಳ ಕಾಲ ಹೊಸಪೇಟೆ ನಗರದ ಬಸ್ ನಿಲ್ದಾಣದಿಂದ 40 ಬಸ್ಗಳು ಹಂಪಿಗೆ ಕಾರ್ಯಾಚರಣೆ ನಡೆಸಲಿವೆ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಸೇರಿ ಹಲವು ಸಚಿವರು ಭಾಗಿಯಾಗಲಿದ್ದಾರೆ. ಕಲಾವಿದರು, ಚಿತ್ರನಟರು ಕೂಡ ಭಾಗವಹಿಸಲಿದ್ದಾರೆ. ಉತ್ಸವ ಆಯೋಜನೆಗಾಗಿ ಸರ್ಕಾರಕ್ಕೆ 20 ಕೋಟಿ ಅನುದಾನ ಬಿಡುಗಡೆಗೆ ಮನವಿ ಮಾಡಲಾಗಿದೆ. ನೀವೇನಾದ್ರೂ ಹಂಪಿಯ ಗತ ವೈಭವವನ್ನ ಸವಿಯಬೇಕಾದ್ರೆ ಈಗಲೇ ದಿನಾಂಕವನ್ನ ನೋಟ್ ಮಾಡಿಕೊಳ್ಳಿ. ಇದೇ ಫೆಬ್ರವರಿ 28ರಿಂದ ಮಾರ್ಚ್ 2ರೊಳಗೆ ಹಂಪಿ ಉತ್ಸವಕ್ಕೆ ಬಂದು ಇಲ್ಲಿನ ಗತ ವೈಭವವನ್ನ ಸವಿಯಿರಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.